ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು BN ವರ್ಷ. ನಾನು KLE ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ. ನಾನು ಉತ್ತರ ಕನ್ನಡ ಜಿಲ್ಲೆಯ ತಾಲೂಕಾವಾರು ವಿಶೇಷತೆಯ ಕುರಿತು ಕೆಲವು ವಿಚಾರಧಾರೆಗಳನ್ನು ಹಂಚಿಕೊಳ್ಳುತ್ತೇನೆ. ಒಂದು ಬದಿ ಸಹ್ಯಾದ್ರಿ, ಒಂದು ಬದಿ ಕಡಲು, ನಡು ಮಧ್ಯದಲ್ಲಿ ಅಡುಗೆ ತೆಂಗುಗಳ ಮಡಿಲು. ಸಿರಿಗನ್ನಡದ ಚಪ್ಪರವೇ ನನ್ನ ಜಿಲ್ಲೆ, ಇಲ್ಲಿಯೇ ಇನ್ನೊಮ್ಮೆ ಹುಟ್ಟುವೆನು ನನ್ನಲ್ಲಿ ಎಂಬ ದಿನಕರ ದೇಸಾಯಿಯವರ ಮಾತಿನಂತೆ ಉತ್ತರ ಕನ್ನಡ ಜಿಲ್ಲೆಯು ಬೆಟ್ಟ ಗುಡ್ಡಗಳು, ಅರಣ್ಯ ಪ್ರದೇಶ, ನದಿ, ಸಮುದ್ರ, ಜಲಪಾತಗಳನ್ನು ಹೊಂದಿದ್ದು ತನ್ನ ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಉತ್ತರ ಕನ್ನಡ ಕರ್ನಾಟಕದ ಕರಾವಳಿ ಜಿಲ್ಲೆಯಲ್ಲಿ ಒಂದು. ಈ ಜಿಲ್ಲೆ ಗೋವಾ ರಾಜ್ಯ, ಬೆಳಗಾವಿ, ಧಾರವಾಡ, ಶಿವಮೊಗ್ಗ ಹಾಗೂ ಉಡುಪಿ ಜಿಲ್ಲೆಗಳೊಂದಿಗೆ ತನ್ನ ಗಡಿಗಳನ್ನು ಹಂಚಿಕೊಂಡಿದೆ. ಕರ್ನಾಟಕದ ಪ್ರಖ್ಯಾತ ಜಾನಪದ ಕಲೆ ಯಕ್ಷಗಾನ ಕ್ಷೇತ್ರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಸಾಕಷ್ಟು ಹೆಸರನ್ನು ಮಾಡಿದೆ. ಇಲ್ಲಿನ ಒಂದೊಂದು ತಾಲೂಕುಗಳು ತನ್ನದೇ ಆದ ವಿಶೇಷತೆಗಳನ್ನು ಹೊಂದಿದೆ. ಒಂದೊಂದರಂತೆ ನೋಡುವುದಾದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 11 ತಾಲೂಕುಗಳಿವೆ. ಮೊದಲನೆಯದು ಶಿರಸಿ. ಶಿರಸಿ ಉತ್ತರ ಕನ್ನಡ ಜಿಲ್ಲೆಯ ಒಂದು ನಗರ, ತಾಲೂಕು ಮತ್ತು ವಾಣಿಜ್ಯ ಕೇಂದ್ರವಾಗಿದೆ. ಇದನ್ನು ಸಿರಸಿ ಹಾಗೂ ಶಿರಸಿ ಎಂದು ಕರೆಯಲಾಗುತ್ತದೆ. ಶಿರಸಿ ತಾಲೂಕು ಅಡಿಕೆ ತೋಟಗಳು, ಕಾಡುಗಳು ಹಾಗೂ ಜಲಪಾತಗಳಿಂದ ಕೂಡಿದ್ದು ಅಡಿಕೆ ಬೆಳೆ ಮತ್ತು ಮಾರಾಟ ಇಲ್ಲಿನ ಆರ್ಥಿಕತೆಯ ಬೆನ್ನೆಲುಬು. ಇಲ್ಲಿ ಪ್ರಸಿದ್ಧವಾದ ಶ್ರೀ ಮಾರಿಕಾಂಬಾ ದೇವಿಯ ದೇವಸ್ಥಾನವಿದೆ. ಇಲ್ಲಿ 2 ವರ್ಷಗಳಿಗೊಮ್ಮೆ ನಡೆಯುವ ಜಾತ್ರೆಯು ಭಾರತದಲ್ಲಿ ನಡೆಯುವ ಅತಿದೊಡ್ಡ ಜಾತ್ರೆಯಲ್ಲಿ ಒಂದು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅಂತೆಯೇ 2 ವರ್ಷಗಳಿಗೊಮ್ಮೆ ನಡೆಯುವ ಬೇಡರ ವೇಷ ಪ್ರಾಮುಖ್ಯತೆಯನ್ನು ಪಡೆದ ವಿಶೇಷ ಕಲೆಯಾಗಿದೆ. ಈ ತಾಲೂಕಿಗೆ ಹತ್ತಿರದಲ್ಲಿರುವ ಪ್ರಸಿದ್ಧ ಪ್ರವಾಸಿ ತಾಣಗಳೆಂದರೆ ಬನವಾಸಿ, ಯಾಣ, ಸಹಸ್ರಲಿಂಗ, ಭೀಮನಗುಡ್ಡ, ಉಂಚಳ್ಳಿ ಜಲಪಾತ ಮುಂತಾದವು. ಎರಡನೆಯದಾಗಿ ಸಿದ್ದಾಪುರ. ಉತ್ತರ ಕನ್ನಡ ಜಿಲ್ಲೆಯ ಒಂದು ತಾಲೂಕಾಗಿದ್ದು ಶಿವಮೊಗ್ಗ ಮತ್ತು ಸಾಗರ, ಶಿರಸಿ, ಹೊನ್ನಾವರ, ಕುಮಟ ತಾಲೂಕುಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಇಲ್ಲಿಯೂ ಕೂಡ ಅಡಿಕೆ, ಭತ್ತ ರೈತರ ಆರ್ಥಿಕ ಬೆನ್ನೆಲುಬಾಗಿದೆ. ಇಲ್ಲಿಯ ಪ್ರವಾಸಿ ಆಕರ್ಷಣೆಗಳು ಜೋಗ ಜಲಪಾತ, ಹೊನ್ನೆಮುರುಡು, ಬುರುಡೆ ಜಲಪಾತ, ಬಳೆ ಪದ್ಮಾವತಿ ದೇವಸ್ಥಾನ ಹಾಗೂ ಕರ್ನಾಟಕದಲ್ಲಿ ಏಕೈಕವಾಗಿರುವ ಭುವನೇಶ್ವರಿ ದೇವಾಲಯ ಮುಂತಾದವು. ಮೂರನೆಯದು ಯಲ್ಲಾಪುರ. ಯಲ್ಲಾಪುರವೆಂದರೆ ಹಚ್ಚ ಹಸಿರು ಮಲೆನಾಡು. ತಂಪಾದ ವಾತಾವರಣದೊಂದಿಗೆ ಸಸ್ಯ ಶ್ಯಾಮಲೆಯ ವಾಸವು ಹೇರಳವಾಗಿದೆ. ಈ ತಾಲೂಕು ಹೆಚ್ಚಿನದಾಗಿ ಕೃಷಿಯನ್ನು ಅವಲಂಬಿಸಿದೆ. ಇಲ್ಲಿ ವಿಧವಾದ ಜನಾಂಗಗಳಿದ್ದು ಹವ್ಯಕ, ಒಕ್ಕಲಿಗ, ಸಿದ್ಧಿ ಜನಾಂಗದವರನ್ನು ಕಾಣಬಹುದು. ವಿದೇಶಗಳಿಗೆ ರಫ್ತು ಮಾಡಿ ಹಣ ತರುವಂತಹ ಮ್ಯಾಂಗನೀಸ್ ಕಲ್ಲುಗಳು, ಸುಣ್ಣದ ಕಲ್ಲುಗಳು, ಗಾಜಿನ ಹರಳುಗಳನ್ನು ತಯಾರಿಸಲು ಅನುಕೂಲವಾಗುವಂತಹ ಮಣ್ಣು ಈ ತಾಲೂಕಿನ ಕೆಲವು ಪ್ರದೇಶಗಳಲ್ಲಿ ದೊರಕುತ್ತವೆ ಎಂದು ಸಂಶೋಧನೆಯಿಂದ ತಿಳಿದುಬರುತ್ತದೆ. ಸಾತೊಡ್ಡಿ ಮತ್ತು ಮಾಗೋಡು ಜಲಪಾತ ಇಲ್ಲಿನ ಪ್ರವಾಸಿ ತಾಣಗಳ. ನಾಲ್ಕನೆಯದು ಮುಂಡಗೋಡು. ಮುಂಡಗೋಡು ಉತ್ತರ ಕನ್ನಡ ಜಿಲ್ಲೆಯ ಒಂದು ತಾಲೂಕಾಗಿದ್ದು ಸುಂದರವಾದ ನಗರವಾಗಿದೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 564 ಮೀಟರ್ ಎತ್ತರದಲ್ಲಿದೆ. ಶಿರಸಿ ಹುಬ್ಬಳ್ಳಿಯ ಮಾರ್ಗದಲ್ಲಿ ಕಂಡುಬರುವ ಈ ಪ್ರದೇಶವು ವೈಶಿಷ್ಟ್ಯತೆಯಿಂದ ಕೂಡಿದೆ. ಇಲ್ಲಿ ನಾವು ಅತ್ತಿವೇರಿ ಪಕ್ಷಿಧಾಮ ಮತ್ತು ಟಿಬೆಟ್ ಕಾಲನಿಯನ್ನು ನೋಡಬಹುದು. ಇಲ್ಲಿ ಕೃಷಿಯನ್ನು ಆರ್ಥಿಕ ಸಂಕೇತವಾಗಿ ಉಪಯೋಗಿಸುತ್ತಾರೆ. ಐದನೆಯದಾಗಿ ಕುಮಟ. ಇದು ಕರಾವಳಿಯ ಪಟ್ಟಣವಾಗಿದ್ದು ಕಾರವಾರದಿಂದ 60 ಕಿಲೋಮೀಟರ್ ದೂರದಲ್ಲಿ ಹಾಗೂ ಅಂಕೋಲಾದಿಂದ 36 ಕಿಲೋಮೀಟರ್ ದೂರದಲ್ಲಿದೆ. ಒನ್ನಲ್ಲಿ, ಕಾಗಲ, ಧಾರೇಶ್ವರ ಬೀಚ್ಗಳು, ಮಿರ್ಜಾನ್ ಕೋಟೆಯಂತಹ ಪ್ರವಾಸಿ ತಾಣಗಳು ಇಲ್ಲಿ ಕಾಣಬಹುದು. ಧಾರೇಶ್ವರದ ದಾರಾನಾಥ ದೇವಾಲಯ ಕುಮಟಾದಿಂದ 6 ಕಿಲೋಮೀಟರ್ ದೂರದಲ್ಲಿದ್ದು ಇದು ಶಿವನ ದೇವಾಲಯ, ಆತ್ಮಲಿಂಗದ ಒಂದು ಭಾಗ ಎಂದು ಹೇಳಲಾಗುತ್ತದೆ. ಹಾಗೆಯೇ ಭೂಮಿ ತಾಯಿ ಎಂದು ಪ್ರಸಿದ್ಧಳಾದ ಶಾಂತಿಕಾ ಪರಮೇಶ್ವರಿ ಇಲ್ಲಿ ನೆಲೆಸಿದ್ದಾಳೆ. ಇಲ್ಲಿ ಇನ್ನೂ ಪ್ರಮುಖ ಪ್ರವಾಸಿ ತಾಣಗಳೆಂದರೆ ಯಾಣ,
ಗೋರೆ ಮತ್ತು ಅಘನಾಶಿನಿ ನದಿಯ ಸಂಗಮವಾದ ಸ್ಥಳ. 6ನೇಯದಾಗಿ ಜೊಯ್ಡಾ, ಉತ್ತರ ಕನ್ನಡ ಜಿಲ್ಲೆಯ ಒಂದು ತಾಲೂಕು ಮತ್ತು ಆಡಳಿತ ಕೇಂದ್ರ. ಇದು ಕಗ್ಗಾಡಿನ ಪ್ರದೇಶ. ಕಾಳಿ ನದಿಗೆ ಸೂಪಾ ಅಣೆಕಟ್ಟನ್ನು ಕಟ್ಟಿದ ನಂತರ ಸೂಪಾ ಎಂಬ ತಾಲೂಕು ಕೇಂದ್ರವು ಮುಳುಗಡೆಯಾಯಿತು. ಆ ಕಾರಣ 1981ರಲ್ಲಿ ತಾಲೂಕು ಕೇಂದ್ರವನ್ನು ಜೊಯ್ಡಾ ಎಂಬ ಹಳ್ಳಿಗೆ ಬದಲಾಯಿಸಲಾಯಿತು. ಆದ್ದರಿಂದ ಈ ಊರನ್ನು ಕೆಲವೊಮ್ಮೆ ಸೂಪಾ ಎಂದು ಕರೆಯುವುದುಂಟು. ಜೊಯ್ಡಾದಲ್ಲಿ ಉಳವಿ ದೇವಾಲಯ, ಸಿಂಧೇರಿ ರಾಕ್ಸ್ ಡಿಗ್ಗಿ, ಅಣಶಿ ಅಭಯಾರಣ್ಯ ಮೊದಲಾದ ಪ್ರವಾಸಿ ಸ್ಥಳಗಳಿವೆ. ಈ ತಾಲೂಕು ಹೆಚ್ಚಿನದಾಗಿ ಕೃಷಿಯನ್ನು ಅವಲಂಬಿಸಿದೆ. 7ನೇಯದಾಗಿ ಭಟ್ಕಳ, ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಬರುವ ಮಂಗಳೂರು ಮುಂಬೈ ಮಧ್ಯದಲ್ಲಿ ಚಲಿಸುವ ಕೊಂಕಣ ರೈಲ್ವೆಯ ಪ್ರಮುಖ ನಿಲ್ದಾಣವಾಗಿದೆ. ಇದು ಐತಿಹಾಸಿಕ ನಗರ, ಜೈನರ ನೆಲೆಬೀಡು. ವಿಶ್ವವಿಖ್ಯಾತ ಮುರುಡೇಶ್ವರ ದೇವಾಲಯವಿದೆ. ಇದೊಂದು ಪ್ರವಾಸಿ ಸ್ಥಳವಾಗಿದ್ದು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಈ ಪ್ರದೇಶದಲ್ಲಿ ನೇತ್ರಾಣಿ ದೀಪವು ಪ್ರಸಿದ್ಧವಾಗಿದೆ ಹಾಗೂ ಪದ್ಮಾವತಿ ದೇವಿಯ ದೇವಾಲಯ, ಚಂದ್ರಗಿರಿ ಬೆಟ್ಟ, ಚನ್ನಪಟ್ಟಣದ ಹನುಮಂತ ದೇವ ಮುಂತಾದ ದೇವಾಲಯಗಳು ಇಲ್ಲಿ ಪ್ರಸಿದ್ಧವಾಗಿದೆ. 8ನೇಯದಾಗಿ ಹೊನ್ನಾವರ, ಒಂದು ಸುಂದರ ಬಂದರು ಪ್ರದೇಶ. ಅರಬ್ಬಿ ಸಮುದ್ರ ತೀರದಲ್ಲಿ ಶರಾವತಿ ನದಿಯ ದಂಡೆಯಲ್ಲಿ ಸ್ಥಿತವಾಗಿರುವ ಈ ಪಟ್ಟಣವನ್ನು ಗೇರುಸೊಪ್ಪೆಯ ಚೆನ್ನಭೈರ ದೇವಿ ಆಳಿದಳೆಂಬ ಇತಿಹಾಸವಿದೆ. ಪುರಾತನ ಕಾಲದಿಂದ ಪ್ರಸಿದ್ಧಿ ಹೊಂದಿರುವ ಯಕ್ಷಗಾನ ಕಲೆ, ತಾಳಮದ್ದಲೆ ಇಲ್ಲಿಯ ವೈಶಿಷ್ಟ್ಯ. ಇಲ್ಲಿ ಇಡಗುಂಜಿ ಮಹಾಗಣಪತಿ ದೇವಸ್ಥಾನ, ಅಪ್ಸರಕೊಂಡ, ಶ್ರೀ ಆದಿಶಕ್ತಿ ಜಗದಾಂಬಾ ದೇವಾಲಯ, ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯ ಪ್ರಸಿದ್ಧ ಪ್ರವಾಸಿ ತಾಣಗಳಾಗಿವೆ. 9ನೇಯದಾಗಿ ಅಂಕೋಲಾ, ಕರ್ನಾಟಕದ ಬಾರ್ಧೋಲಿ ಎಂದು ಪ್ರಸಿದ್ಧವಾಗಿರುವ ಅಂಕೋಲಾ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ತಾಲೂಕು. ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಗಾಂಧೀಜಿಯವರು ಅಂಕೋಲಾದಲ್ಲಿ 1930ರಲ್ಲಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದರು. ಮಾನವ ಸಂಕುಲಕ್ಕೆ ಅತಿ ಅಗತ್ಯವಾಗಿರುವ ಉಪ್ಪಿನ ತಯಾರಿಕಾ ಘಟಕವು ಅಂಕೋಲಾದ ಸಮೀಪದಲ್ಲಿದೆ. ಅಂಕೋಲಾದಲ್ಲಿ ಗಂಗಾವಳಿ ನದಿ ಹಾಗೂ ಸಮುದ್ರ ತೀರಗಳು, ಪ್ರಮುಖ ಬಂದರುಗಳನ್ನು ಕಾಣಬಹುದಾಗಿದೆ. 10ನೇಯದಾಗಿ ಕಾರವಾರ. ಕಾರವಾರವು ಉತ್ತರ ಕನ್ನಡ ಜಿಲ್ಲೆಯ ಅತ್ಯಂತ ಪ್ರಮುಖ ತಾಲೂಕಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರುವ ರವೀಂದ್ರನಾಥ್ ಟ್ಯಾಗೂರ್ ಬೀಚ್ ಸುಂದರವಾಗಿದೆ. ಕಾರವಾರವು ಸೀಬರ್ಡ್ ನೌಕಾನೆಲೆಯನ್ನು ಹೊಂದಿರುವ ಉತ್ತರ ಕನ್ನಡದ ಹೆಮ್ಮೆಯ ತಾಲೂಕಾಗಿದೆ. ಜಿಲ್ಲೆಗೆ ಮುಖ್ಯಸ್ಥರಾದ ಜಿಲ್ಲಾಧಿಕಾರಿಯವರ ಕಚೇರಿಯು ಇಲ್ಲಿದೆ. ಕಾಳಿ ನದಿಯ ಮೇಲ್ಸೇತುವೆಯ ಮೂಲಕ ಗೋವಾ ರಾಜ್ಯಕ್ಕೆ ಸಂಪರ್ಕಿಸಬಹುದು. 11ನೇಯದಾಗಿ ಹಳಿಯಾಳ. ಹಳಿಯಾಳವು ಉತ್ತರ ಕನ್ನಡ ಜಿಲ್ಲೆಯ ಒಂದು ತಾಲೂಕಾಗಿದ್ದು ಆಡಳಿತ ಕೇಂದ್ರ ಮತ್ತು ವಾಣಿಜ್ಯ ಪ್ರದೇಶವಾಗಿದೆ. ಹಳಿಯಾಳವು ಕಬ್ಬಿನ ಕಾರ್ಖಾನೆಯನ್ನು ಹೊಂದಿದೆ. ಇಲ್ಲಿ ಶ್ರೀ ತುಳಜಾ ಭವಾನಿ ದೇವಿಯ ದೇವಾಲಯವು ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ. ಇಲ್ಲಿ ಕೃಷಿಯು ಆರ್ಥಿಕ ಬೆನ್ನೆಲುಬಾಗಿದೆ.